ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆನ ನಡೆಸೋದಕ್ಕೆ ವಾಪಸ್ ಆಗಿದ್ದೇವೆ. ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮೊದಲು ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಎಸ್, ನಿನ್ನೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡಿದ್ವಿ. ಇವತ್ತು ಮೈಸೂರಿನ ಸರದಿ. ಮೈಸೂರಿನ ಲೋಕಸಭೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದ್ದಾವೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಬಿಜೆಪಿ ಪ್ರತಾಪ್ ಸಿಂಹರವರನ್ನ ಬಿಟ್ಟು ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೊರಟಿದೆ. ಹೊಸಬ್ರು ಯಾರು ಅಂತ ನೋಡೋದಾದ್ರೆ ಯದುವೀರ್ ಒಡೆಯರ್ ಅವರಿಗೆ ಈ ಬಾರಿ ಲೋಕಸಭೆ ಟಿಕೆಟ್ ಅನ್ನ ಕೊಡಬೇಕು ಅಂತ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಮತ್ತು ಮಾಜಿ CM ಯಡಿಯೂರಪ್ಪನವರು ನಿರ್ಧಾರ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು. ಇನ್ನು ಈ ರೀತಿ ಬಿಜೆಪಿ ಕಡೆಯಿಂದ ಬದಲಾವಣೆ ಆಗ್ತಾ ಇದ್ದ ಹಾಗೆ ಇತ್ತ ಕಡೆ ಕಾಂಗ್ರೆಸ್ನಲ್ಲಿಯೂ ಕೂಡ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಯಾವ ರೀತಿ ಅಂತ ಅಂದ್ರೆ, ಇಷ್ಟು ದಿನ ಮೈಸೂರಿನಿಂದ M ಲಕ್ಷ್ಮಣ್ ಅನ್ನೋಂಥವ್ರಿಗೆ ಟಿಕೆಟ್ ಕೊಡಬೇಕು ಅಥವಾ M ಲಕ್ಷ್ಮಣ್ ರವರ ಹೆಸರು ತುಂಬಾ ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು ಮೈಸೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಇತ್ತ ಕಡೆ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಕೊಡ್ಲಾಗುತ್ತೆ ಅಂತ ಹೇಳ್ತಾ ಇದ್ದ ಹಾಗೆ ಮತ್ತೆ ಪ್ಲಾನ್ ನಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಅನ್ನ ತಂದ್ಕೊಂಡಿದ್ದಾರಂತೆ. ಯಾವ ರೀತಿ ಅಂತ ಅಂದ್ರೆ, ಇದೀಗ JDS ಶಾಸಕರಾಗಿರುವಂತಹ GT ದೇವೇಗೌಡರನ್ನ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಆಹ್ವಾನವನ್ನು ಕೊಡೋದಕ್ಕೆ ಮುಂದಾಗಿದೆಯಂತೆ ಕಾಂಗ್ರೆಸ್. JDS ಅನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡು ಟಿಕೆಟ್ ಅನ್ನ ಪಡೆದುಕೊಂಡು ಸ್ಪರ್ಧೆ ಮಾಡಿ ಅಂತ ಆಫರ್ ಅನ್ನ ಇಟ್ಟಿದ್ಯಂತೆ. ಏನ್ ಅನ್ಸುತ್ತೆ ಸರ್, ನಿಜಕ್ಕೂ ಇಲ್ಲಿ ಬಿಜೆಪಿ ಕಡೆಯಿಂದ ಚೇಂಜಸ್ ಆಗಿದ ತಕ್ಷಣ ಕಾಂಗ್ರೆಸ್ ಅಷ್ಟು ತರಾತುರಿಯಲ್ಲಿ ನಿರ್ಧಾರ ಆಲ್ರೆಡಿ ಹೆಸರು ಕೂಡ ಯೋಚನೆ ಮಾಡಿ ಇಟ್ಬಿಟ್ಟಿದೆ ಅಂತ ಅಂದ್ರೆ ಹೆಂಗೆ ಅಂತ, ಅಷ್ಟು ಬೇಗ ಅಷ್ಟು ಗಡಿಬಿಡಿಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅಷ್ಟು ಆತುರವಾಗಿದೆಯಾ ಕಾಂಗ್ರೆಸ್ ಅಂತ? ಎಲ್ಲ ಸುದ್ದಿ ನೋಡಿದ್ರೆ ಇದು ಖರೀನೋ ಸುಳ್ಳು ಭ್ರಮೆನೋ ಅಥವಾ ಮತ್ತೇನೋ ವಾಸ್ತವನೋ ಅನ್ನುವಂಥ ಒಂದು ನಮಗೆ ಬರೋ ಹುಡುಕ್ತದೆ. ಯಾಕಂದ್ರೆ GT ದೇವೇಗೌಡರು ಪಕ್ಕ ನಮ್ಮ ದೇವೇಗೌಡರಿಗೆ ಬೇಕಾದಂಥವ್ರು, ಜೊತೆಗೆ ದೋಸ್ತಿ ಆಗ್ಯದ BJP ಅವರಿಗೆ. ಮತ್ತು ದೋಸ್ತಿ ಮಾಡುವಲ್ಲೇ GT ದೇವೇಗೌಡರು ಸದಾ ದೇವೇಗೌಡರ ಜೊತೆಗಿದ್ದಾರೆ, ಬಿಟ್ಟು ಹೋಗಿಲ್ಲ ಅವರು. ಮತ್ತು ಇಂಥ ಪ್ರಸಂಗದೊಳಗೆ ಅವ್ರದಿಂದವ್ರು ಕಾಂಗ್ರೆಸ್ಸಿಗೆ ಬಂದ ಲಕ್ಷ್ಮಣರವ್ರ ಟಿಕೆಟ್ ತಪ್ಪಿಸಿ ತಾವು ಟಿಕೆಟ್ ತೊಗೊಂಡು ನಿಂತು ಗೆಲ್ತಾರ ಮಾಡ್ತಾರ ಅನ್ನೋದು ಇದು ಒಂದು ನಂಬಲಾರವಾದಂಥ ಸತ್ಯ ಅಸತ್ಯ. ಆದರೂ ಏನೋ ಸುದ್ದಿ ಬರ್ತಾ ಇದ್ದಾವೆ, ಸುದ್ದಿಗೆ ಕಾಲಿಲ್ಲ ಕೈ ಇಲ್ಲ, ಅವು ಹರಿದಾಡ್ತಾ ಇರ್ತಾವೆ, ಗಾಳಿ ಚೇರ್ತಾ ಇರ್ತಾವೆ. ಅದನ್ನೆಲ್ಲ ಇಟ್ಟು ಆದ್ರೂ ನಾವು ಮಾತಾಡ್ಬೇಕಾಗ್ತದೆ. ಯಾಕಂದ್ರೆ ಯಾವ ಹುತ್ತದಲ್ಲಿ ಯಾವ ಹಾವು ಅನ್ನೋದು ಗೊತ್ತಾಗೋದಿಲ್ಲ, ಕೈ ಹಾಕಿದಾಗ ಕಡಿಸ್ಕೊಂಡಾಗ ಗೊತ್ತಾಗುವಂಥದ್ದು. ಹೀಗಾಗಿ ಈಗ ಈ ಬಂದು ಸುದ್ದಿ ನೆಲೆಗಟ್ಟಲ್ಲಿ ನೋಡಿದರೆ ಒಂದೇದಂತಿ ನಾವು BJP ಕಡೆ ನೋಡಿದಾಗ BJPಯಲ್ಲಂತಿ ಒಂದು ಗುಂಪಿತ್ತು, ಮೊದಲು 2 ಗುಂಪುಗಳು. ಒಂದು ಯಡಿಯೂರಪ್ಪರವ್ರದ್ದು, ಇನ್ನೊಂದು ನಮ್ಮ BL ಸಂತೋಷ್ ಅವ್ರದ್ದು. ಇವರೆಲ್ಲ ನಮ್ಮ ಪ್ರತಾಪ್ ಸಿಂಹ ಅವರು, ತೇಜಸ್ವಿ ಸೂರ್ಯ ಮುಂದೆ ಅದೇ ಕಾಲಕ್ಕೆ ನಮ್ಮ ಇಲ್ಲಿ ಪ್ರಹ್ಲಾದ್ ಜೋಶಿ, ಇವರೆಲ್ಲರೂ ಒಂದು ವಿಂಗ್ರಿ. ಇವರು PL ಜೋಶಿ ಅವ್ರ ಜೊತೆ BL ಸಂತೋಷ್ ಅವ್ರ ಜೊತೆಗೆ BL ಸಂತೋಷ್ ಅವರು ಮೊದಲ ಮೋದಿ ಅವ್ರಿಗೆ ಅತ್ಯಂತ ಆತ್ಮೀಯರು ಮತ್ತು ಸಾಕಷ್ಟು ಬುದ್ಧಿವಂತರು, ಸಾಕಷ್ಟು RSS ನಲ್ಲಿ ಬುದ್ಧಿವಂತರಿದ್ದಂಥವ್ರು. ಹೀಗಾಗಿ ಅವ್ರ ಮೇಲೆ ಭಾಳಷ್ಟು ವಿಶ್ವಾಸ ಇತ್ತು. ಹೀಗಾಗಿ ಯಡಿಯೂರಪ್ಪನವ್ರನ್ನ ಆದಷ್ಟು ತುಳಿಲಾಯ್ತು, ಹಿಂದಿನ ಇದರಲ್ಲೇ ಕೆಳಗಿಳಿಸಲಾಯಿತು, ಮುಖ್ಯಮಂತ್ರಿ ಪದದಿಂದ ಇಳಿಸಲಾಯಿತು. ಇದಕ್ಕೆಲ್ಲ ಭಾಳಷ್ಟು ಕಾರಣ BL ಸಂತೋಷ್ ಮತ್ತು ಈ ಗ್ಯಾಂಗ್, ನಮ್ಮ BL ಸಂತೋಷರ ಜೊತೆಗಿರುವಂಥ CT ರವಿ ಆಯ್ತು, ಇವರೆಲ್ಲರೂ ಆದಷ್ಟು ದೂರ ಸರಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ರು ಯಡಿಯೂರಪ್ಪನ. ಮತ್ತು ಕೊನೆಗೆ ಅದು ಎಲ್ಲಿವರೆಗೆ ಬಂದು ಸಿಗ್ತಪ್ಪ ಅಂದ್ರೆ, ಮೊನ್ನೆ ಒಂದು ವಿಧಾನಸಭಾ ಚುನಾವಣೆಗೆ ಒಂದು ಪೂರ್ಣ ಹೊರಗಿಟ್ಟ ಮಾಡಿದರು. ಅದ್ರ ಪ್ರತಿಫಲ ಏನಾಯ್ತಪ್ಪ ಅಂತಂದ್ರೆ, ನಿಶ್ಚಿತವಾಗಿ ಏನೋ ಗೆದ್ದಿದ್ರೆ ಅದೇನೋ BJP ಗೆದ್ದಿದ್ರಂತೆ, ಪಾಪ ಯಡಿಯೂರಪ್ಪರದ್ದು ಮುಗಿದು ಹೋಗ್ಬಿಡ್ತಿತ್ತು. ಅವ್ರ ಆಯುಷ್ಯ ಮುಗಿತು, ಅವ್ರ ಮಕ್ಕಳ ಭವಿಷ್ಯ ಮುಗಿದು ಹೋಗ್ಬಿಡ್ತಿತ್ತು. ಆದರೆ ಕಾನೂನು ಸಂಯೋಗ ಮತ್ತು ಯಡಿಯೂರಪ್ಪನವರು ದೇವ್ರಿಗೆ ಭಾಳ ನೋಡ್ಕೊಳ್ತಾರೆ, ಮಾಡ್ತಾರೆ. ಮೋಸ್ಟ್ಲಿ ಅವ್ರ ದೇವ್ರವ್ರಿಗೆ ಹೆಲ್ಪ್ ಮಾಡಿರ್ಬೋದು, ಪೂಜಾ ಫಲ ಆಗಿರ್ಬೋದು. ಧಡಾಲ್ ಅಂತ ಕೆಳಗೆ ಬಿದ್ದುಬಿಡ್ತು BJP. ಅದರಲ್ಲೂ ಬಜರಂಗಿ ಅಂತ ನಮ್ಮ ಮೋದಿಯವರು ಎಲ್ಲ ಕಡೆ ಹೇಳ್ಕೊಂಡು ಅಡ್ಡಾಡೋದ್ರಿಗೆ ಕೆಲಸ ಆಗಲಿಲ್ಲ, ಪಾಪ ನಿರಾಶೆ ಆದ್ರೆ ಅವರು. ಹೀಗಾಗಿ ಈಗ ಅನಿವಾರ್ಯ ಆಗಿಬಿಟ್ಟಿದ್ದು ಅವ್ರಿಗೆ, ಮೋದಿ ಮತ್ತು ಶಾರ್ ಅವ್ರಿಗೆ. ಅಲ್ಲಿ BL ಸಂತೋಷರ ಮಾತು ಕೇಳೋದು ಬಂದ್ ಮಾಡಿಬಿಟ್ರು ಅಂತ ಕಾಣ್ತದೆ. ಸ್ವಿಚ್ ಆಫ್ ಮಾಡಿ ಭಾವಿಸಿಟ್ಬಿಟ್ಟವರು. ಹಾಗಾಗಿ ಅವ್ರು ಏನು ಮಾಡ್ತಾರೆ BJPಯಲ್ಲಿ ಅದ ಸತ್ಯ. ಎಂತೆಂಥ ನಾಯಕರೆಲ್ಲ ಮುರುಗು ಮಾಡಿ ಹೋಗ್ಬಿಟ್ಟಾರೆ, ಪಾಪ BL ಸಂತೋಷ್ ಅವರೆಲ್ಲ ಬೇಕಾಗಿದೆ. ಹೀಗಾಗಿ BL ಸಂತೋಷ್ ಅವ್ರು ಹೊರಗೆ ಹೋದ ತಕ್ಷಣ ಇವರೆಲ್ಲ ಅನಾಥ ಮಕ್ಕಳ ಹಂಗಾಗಿ ಹೋಗ್ಬಿಟ್ರು. ಇವರೊಬ್ಬರ ಟಾರ್ಗೆಟ್ ಇಲ್ಲ, ಈಗ ಪ್ರತಾಪ್ ಸಿಂಹ ಟಾರ್ಗೆಟ್ ಇಲ್ಲ. ಪ್ರತಾಪ್ ಸಿಂಹ ಅವ್ರ ಜೊತೆಗೆ ಪ್ರಹ್ಲಾದ್ ಜೋಶಿ, ತೇಜಸ್ವಿ ಸೂರ್ಯ, ಇವರಿಗೆ CT ರವಿ ಇವೆಲ್ಲ ಟಾರ್ಗೆಟೆಡ್ ಪರ್ಸನ್ಸ್ ಟು ಯಡಿಯೂರಪ್ಪ ಆ್ಯಂಡ್ ಹಿಸ್ ಸನ್. ಇವತ್ತು ಅವ್ರೇನು ಕಾನ್ಫಿಡೆನ್ಸ್ ಕೊಟ್ಟಾರ